ಬರೋಣ ಇಷ್ಟು ದಿವಸ ಬ್ರ್ಯಾಂಡ್ ನ್ಯೂ ಬಸ್ ಅಂತ ಹೇಳ್ತೀನಿ. ಇವತ್ತು ಬ್ರ್ಯಾಂಡ್ ನ್ಯೂ ಟ್ರಾವೆಲ್ಸ್ ಅಂತ ಹೇಳ್ತೀನಿ. ಯಾಕಂದರೆ ಹೊಸದಾಗಿ ಸ್ಟಾರ್ಟ್ ಮಾಡಿದ್ರು TVK ಟ್ರಾವೆಲ್ಸ್ ಅಂತೇಳಿ. ಫಸ್ಟಿಗೆ ಮಾತ್ರ ಫುಲ್ ವೈಟ್ ಆ್ಯಂಡ್ ವೈಟ್ ಸಖತ್ತಾಗೈತಿ, ಲೈಕ್ ಆದ ನಂಗೆ. ನೈಸ್. ಇದು ಬಂದು ಡಬಲ್ ಬೆಡ್ ಅಪ್ಪರ್ ಬರ್ತ್ ನೋಡ್ತಾ ಇರೋದು ನೀವು. ಇಲ್ಲಿ ಬಂದು ಒಂದು ಸ್ಟಾಪ್ ಬಟನ್, ಅಂದರೆ ನಿಮ್ಮ ಡೋರ್ ಅದು ಏನಾರು ಓಪನ್ ಆಗಿಲ್ಲ, ಸಡನ್ನಾಗಿ ಅವ್ರಿಗೆ ಕರೀಬ್ ಕೂಗಬೇಕಂದಾಗ ಈ ಬಟನ್ ಓದ್ತಿದೆ ಆಟೋಮೆಟಿಕ್. ಅದು ಕಟನ್ ಬಂದು ಇದು ಬೆಟ್ರ್, ಯಾಕಂದರೆ ಒಬ್ಬೊಬ್ಬರು ಬೇರೆದ ಡಬಲ್ ಬುಕ್ ಈ ಥರ ಮಾಡ್ಕೊಂಡಾಗ ಇದು ಕೆಲವೊಂದಿಷ್ಟು ಬಸ್ಸಲ್ಲಿ ಇದ್ದಾವೆ, ಕೆಲವೊಂದಿಷ್ಟು ಬಸ್ಸಲ್ಲಿ ಇಲ್ಲ. ಇದು ಕೂಡ ಒಳ್ಳೆಯದೇ. ಸೊ ಲಿಸ್ಟಿಗೆ ಔಟ್ಲುಕ್ ಹಿಂಗೈತಿ. ವೆಲ್ಕಮ್ ಟು TVK ಟ್ರಾವೆಲ್ಸ್. ನೋಡಿ ಎಮರ್ಜೆನ್ಸಿ ಎಕ್ಸಿಟ್. ಸೊ ಹಿಂಗೆ ಸ್ಟೆಪ್ಸು ಇರುತ್ತೆ, ತೆಗೆದ ತಕ್ಷಣ ಆರಾಮಾಗಿ ಉಳ್ಕೊಂಡು ಹೋಗ್ಬೋದು. ಲಾಸ್ಟ್ ಟೈಮ್ ತೋರಿಸಂಗೆ ಇಲ್ಲಿ ಹ್ಯಾಮರ್ ಇರುತ್ತೆ, ಅದನ್ನು ನೋಡಿಬಿಟ್ರೆ ಇಲ್ಲಿದೆ ನೋಡಿ. ಕೆಲವಷ್ಟು ಬಸ್ಸಲ್ಲಿ ನಾನು ನೋಡಿರೋ ಪ್ರಕಾರ ಓನ್ಲಿ USB ಕೇಬಲ್ ಅಷ್ಟೇ ಕೊಟ್ಟಿದ್ದಾರೆ, ಬಟ್ ಈ ಥರ ಕೊಟ್ಟಿಲ್ಲ. ಸೊ ಎರಡು ಇರೋದ್ರಿಂದ ಒಳ್ಳೆಯದು. ಇದು ಬಂದು ಲೋವರ್ ಬರ್ತ್. ಬರೋಣ ಇಷ್ಟು ದಿವಸ ಬ್ರ್ಯಾಂಡ್ ನ್ಯೂ ಬಸ್ ಅಂತ ಹೇಳ್ತೀನಿ. ಇವತ್ತು ಬ್ರ್ಯಾಂಡ್ ನ್ಯೂ ಟ್ರಾವೆಲ್ಸ್ ಅಂತ ಹೇಳ್ತೀನಿ. ಯಾಕಂದರೆ ಹೊಸದಾಗಿ ಸ್ಟಾರ್ಟ್ ಮಾಡಿದ್ರು TVK ಟ್ರಾವೆಲ್ಸ್ ಅಂತೇಳಿ. ಫಸ್ಟಿಗೆ 2 ಬಸ್ ತೊಗೊಂಡಿರೋದು. ನಿನ್ನೆ ಒಂದು ಬಸ್ ಹೋಗಿದೆ, ಅದೇ ಬೆಂಗಳೂರು ಟು ಹೈದರಾಬಾದ್. ಇವತ್ತೊಂದು ಬಸ್ ಹೊಂಟಿದೆ. ಈ ಬಸ್ ನಾನು ಜರ್ನಿನೂ ಮಾಡತ್ತೀನಿ. ಇಂಟೀರಿಯಲ್ ಎಷ್ಟರಲ್ಲಿ ಯಾವ ಥರ ಐತಿ ಏನಂತ ತೋರಿಸ್ತೀನಿ. ಹೊಸದಾಗಿ ಸ್ಟಾರ್ಟ್ ಮಾಡಿದಾರೆ ಅಂದ್ರೆ ಬೆಡ್ ಕವರು ಮತ್ತು ಬ್ಲ್ಯಾಂಕೆಟ್, ಹೊಳ್ಳಿ ಪಿಲೋ ಕವರು ಯಾವ ಥರ ಐತಿ, ಹೊಳ್ಳಿ ಡ್ರೈವರ್ ಹೆಂಗಿದ್ದಾರೆ, ಹೊಳ್ಳಿ ಓನರ್ಗೂ ಈ ಫಸ್ಟ್ ಬಂದಿರೋದು ಎರಡು ಬಸ್ ತೊಗೊಂಡಿರೋದು ಅವರು. ಅದಕ್ಕೆ ಏನೇನು ಯಾವ ಥರ ಮೇಂಟೆನೆನ್ಸ್ ಮಾಡತ್ತಾರೆ ಅವ್ರಿಗೂ ಓನರ್ಗೂ ಕೇಳೋಣ. ಹೊಳ್ಳಿ ನನಗೂ ಕ್ಯೂರಿಯಾಸಿಟಿ, ಹೊಸದಾಗಿ ಅಂದ್ರೆ ಯಾವ ಥರ ಮಾಡ್ತಾರೆ ಇವರು, ಏನು ಹೆಂಗೆ ಒಂದು ಬಸ್ಸನ್ನು ಯಾವ ಥರ ಮ್ಯಾನೇಜ್ ಮಾಡ್ಬೋದು ಅಂತ. ಅದಕ್ಕೆ ಆ ಓನರ್ನ ತೋರಿಸೋಳಿ ಒಳಗೆ ತೋರಿಸ್ತೀನಿ ನಿಮ್ಗೆ. ಹೊರಗಡೆ ಅನ್ನೋಕ್ಕೆ ಏನು ಸ್ಪೆಷಲ್ ಇರಲ್ಲ, ಎಲ್ಲ ಬಸ್ ಇದ್ದಂಗೆ ಸೇಮ್ ಟು ಸೇಮ್. ಇದು ಪಾರತ್ ಲೆಂತ್ ಹಾಸ್ಪವರು ಸೇಮ್ ಇರುತ್ತೆ, ಮತ್ತು ಲೆಂತ್ ಸೇಮ್ ಇರುತ್ತೆ. ಮೇನ್ ಬಂದು ಇಂಟ್ರಿಯಲ್ಲ ಎಷ್ಟ್ರಿಲ್ಲ ಅದನ್ನು ಯಾವ ಥರ ಐತೆ ಅಂತ ತೋರಿಸ್ತೀನಿ ನಿಮ್ಗೆ. ಬರೀ ಒಳಗಡೆ ತೋರಿಸ್ತೀನಿ ಯಾವ ಥರ ಕ್ಲೀನಿಂಗ್ ಐತಿ, ಹೊಳ್ಳಿ ಏನೇನು ಚೇಂಜಸ್ ಐತಿ, ಹೊಳ್ಳಿ ಏನು ಚೇಂಜಸ್ ಆಗ್ಬೋದು ಒಂದು ಸ್ಟಾರ್ಟ್ ಮಾಡ್ಬೇಕಂದಾಗ ಅದನ್ನು ಕೂಡ ಕಮೆಂಟ್ಸ್ ಒಳಗೆ ಹೇಳ್ರಿ. ಅವ್ರು ಓನರ್ಗೆ ಟ್ರೈ ಮಾಡ್ತೀನಿ. ಬರೀ ಹಂಗೆ. ಸೊ ನಿನ್ನೆ ತಾನೇ ಫುಲ್ ಪೂಜೆ ಮಾಡಿ ಬರ್ಜರ್ ನಿಲ್ಲಿಸಿದ್ದಾರೆ. ಬಟ್ ಇವತ್ತು ಹೊಂಟಿದ್ದಾರೆ ರೂಟಿಗೆ ಬಂದು. ನಿನ್ನೆ ಒಂದು ಗಾಡಿ ಹೋಗಿದೆ, ಇವತ್ತೊಂದು ಗಾಡಿ ಬಿಡ್ತಾ ಇದ್ದಾರೆ. ಎರಡೂ ಒಂದೇ ಸಲ ಬರೋದು ಬೇಡ ಅಂತೇಳಿ. ಅಂದರೆ ಆ ಕಡೆಯಿಂದ ಒಂದು ಗಾಡಿ, ಈ ಕಡೆಯಿಂದ ಒಂದು ಗಾಡಿ ಆಗಲಿ ಅಂತ ಹೇಳ್ಬಿಟ್ಟು ಹೊರಗಡೆಯಿಂದ ತೋರಿಸ್ಕೊಂಡು ಹೋಗ್ತಾ ಇದ್ದಾನೆ. ಫಸ್ಟಿಗೆ ಔಟ್ಲುಕ್ ಹಿಂಗೈತಿ. ವೆಲ್ಕಮ್ ಟು TVK ಟ್ರಾವೆಲ್ಸ್. ಸೊ ಲೈಟಿಂಗ್ ಅಂಕರ್ ಸೇಮ್, ಒಳಗಡೆ ಏನು ಚೇಂಜಸ್ ಮಾಡಿರ್ತಾರೆ ಅಂತ ತೋರಿಸ್ತೀನಿ ನಿಮ್ಗೆ. ಹೊರಗಡೆ ಅಂಕರ್ ಏನು ಜಾಸ್ತಿ ಚೇಂಜಸ್ ಕಾಣಲ್ಲ, ಎಲ್ಲ ಬಸ್ಸಿಗೆ ಸೇಮ್ ಇದ್ದಂಗೆ ಐತಿ. MG ಬೀಟ್ ಇದೆ. ಸೊ ಅಲ್ಲಿದ್ದಾರೆ ಅವರ ಓನರ್ ಸರ್, ಅವಾಗಿಂದ ಬಿಸಿ ಇದ್ದಾರೆ. ಪಾಪ ಫೋನಲ್ಲಿ ಮಾತಾಡ್ತಾ ಇದ್ದಾರೆ, ಎಷ್ಟು ಬಿಸಿ. ಮಾತಾಡ್ಸೋಣ ಅವ್ರನ್ನು, ಬನ್ನಿ ಒಳಗಡೆ ಒಂದು ಹೋಗೋಣ. ನನಗೆ 15% ಡಿಸ್ಕೌಂಟ್ ಅವ್ರ ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಳ್ಳಿ. 15% ಡಿಸ್ಕೌಂಟ್ ಕೂಡ ಸಿಗುತ್ತೆ ನಿಮ್ಗೆ. ಇದೊಂದು ನೆನ್ಪಿಟ್ಕೊಳ್ಳಿ ಫಸ್ಟು. ಇದೆಲ್ಲ ಯಾವ ಟ್ರಾವೆಲ್ಸ್ ಆದರೂ ಡೈರೆಕ್ಟ್ ಕಂಪ್ನಿ ವೆಬ್ಸೈಟಲ್ಲಿ ಹೋಗ್ಬಿಡಿ, ಅಂದರೆ ಡೈರೆಕ್ಟ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೆಕೆಂಡ್ ಪಾರ್ಟಿ ಥರ್ಡ್ ಪಾರ್ಟಿ ಆ್ಯಪಲ್ಲಿ ಹೋದರೆ ನಿಮಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ದುಡ್ಡು ಕಟ್ಟಾಗೋದು. ಅದಕ್ಕೆ ಬನ್ನಿ ಒಳಗಡೆ ಹೋಗೋಣ. ಅವಾಗ ಆಮೇಲೆ ಹೊರಗಡೆ ಬಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಬರೋಣ ಈ ರೇಂಜಿಗೆ ಐತಿ. ಇಂಟ್ರಿಯಲ್ಲಿ ತೋರಿಸ್ತೇನೆ ಹೆಂಗೈತಿ. ಬಿಯೋಟೆ ನೈಸ್. TVK ಅಂತ ಅವ್ರದ್ದೊಂದು ಲೋಗೋ ಕೊಟ್ಟಿದ್ದಾರೆ. ಇದ್ರ ಮೇಲೆ ಲೋಗೋ ಥರನ ಮಾಡ್ಕೊಂಡಿದ್ದಾರೆ ಅವರು, ಬ್ಯಾಜಿಂಗ್. ಸೊ ಪಿಲ್ಲಕ್ ಅವ್ರು ಮಾತ್ರ ಫುಲ್ ವೈಟ್ ಆ್ಯಂಡ್ ವೈಟ್ ಸಖತ್ತಾಗೈತಿ, ಲೈಕ್ ಆದ ನಂಗೆ. ನೈಸ್. ಇದು ಬಂದು ಡಬಲ್ ಬೆಡ್ ಅಪ್ಪರ್ ಬರ್ತ್ ನೋಡ್ತಾ ಇರೋದು ನೀವು. ಇಲ್ಲಿ ಬಂದು TVಗೆ ವ್ಯಾಲ್ಯೂಮ್ ಆಗಿರ್ಬೋದು, ಮತ್ತು ಇಯರ್ಫೋನ್ ಕೂಡ ಹಾಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಆಲ್ರೆಡಿ MG ಬಿಟ್ಟಿಗೆಲ್ಲ ಮಾಮೂಲಿ ಬೇರೆ ಬಸ್ಗಿದ್ದಾವೆ. ಬ್ಲೋರ್ AC ಬ್ಲೋರ್ ಮಾತ್ರ ಸೇಮ್, ಏನು ಚೇಂಜಸ್ ಏನಿಲ್ಲ. ಇಲ್ಲಿ 2 ಮೊಬೈಲ್ ಇಡೋಕ್ಕೆ ಒಂದು ಕವರ್ ಕೊಟ್ಟಿದ್ದಾರೆ. ಲೈಟಿಂಗ್ ಮಾತ್ರ ಇದೊಂದು ಬೆಡ್ಲೈಟ್, ಒಂದೇ ಬೆಡ್ಲೈಟ್ ಕೊಟ್ಟಿದ್ದಾರೆ. ಇದಕ್ಕೆ ರೀಡಿಂಗ್ ಲೈಟ್ ಅಂತ ಯಾವ ಥರ ಏನು ಕೊಟ್ಟಿಲ್ಲ. ರೀಡಿಂಗ್ ಲೈಟ್ ಅಂದರೆ ನಿಮ್ಗೆ ಆ ಕಡೆ ಯಾವುದೊಂದು ಕೊಟ್ಟಿದ್ದಾರೆ, ಅದೇ ರೀಡಿಂಗ್ ಲೈಟ್. ಚಾರ್ಜಿಂಗ್ ಬಂದು ಇದರಲ್ಲಿ ಇನ್ನೊಂದೇನಪ್ಪ ಅಂದರೆ ಸ್ವಿಚ್ಚು ಇದೆ, ಮತ್ತು ನಿಮಗೆ USB ಕೇಬಲ್ ಕೂಡ ಇದೆ. ಈ ಥರ ಕೆಲವಷ್ಟು ಬಸ್ಸಲ್ಲಿ ನಾನು ನೋಡಿರೋ ಪ್ರಕಾರ ಓನ್ಲಿ USB ಕೇಬಲ್ ಅಷ್ಟೇ ಕೊಟ್ಟಿದ್ದಾರೆ, ಬಟ್ ಈ ಥರ ಕೊಟ್ಟಿಲ್ಲ. ಸೊ ಎರಡು ಇರೋದ್ರಿಂದ ಒಳ್ಳೆಯದು. ಸೊ ಸೀಟ್ ಬಂದು ಈ ಥರ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ A ಸೀರೀಸಲ್ಲಿ ಕೊಟ್ಟಿದ್ದಾರೆ ಇವರು. ಇದು ಬಂದು ಸಿಂಗಲ್ ಬೆಡ್, ಇದು ಅಪ್ಪರ್ ಬರ್ತ್. ಸೊ ಸೇಮ್. ಸೊ TV ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಟ್ರಾವೆಲ್ಸೆಲ್ಲ ನೋಡಿದ್ದೀನಿ TV ಇಲ್ಲ ಇವಾಗ. ಅಂದರೆ ಕೆಲವೊಂದು ಜನ ಆಫ್ ಮಾಡಿ ಅನ್ನೋದು, ಕೆಲವೊಂದು ಜನ ಆನ್ ಮಾಡಿ ಅನ್ನೋದು, ಸೌಂಡ್ಗೋಸ್ಕರ ಡಿಸ್ಟರ್ಬ್ ಮಾಡಿದ್ದಾರೆ. ಬಟ್ ಅದಕ್ಕೋಸ್ಕರ ಇವರು ಇಲ್ಲಿ ಕೊಟ್ಟಿದ್ದಾರೆ ಇಯರ್ಫೋನು ಕೂಡ. ಆದರೆ ಸುಮಾರು ಜನ ಇದನ್ನು ಕಿತ್ತು ಹಾಕಿದ್ದಾರೆ, ನಾನು ನೋಡಿದ್ದೀನಿ. ಆರೆಂಜಲ್ಲಿ ಬೇರೆ ಬೇರೆ ಟ್ರಾವೆಲ್ಸಲ್ಲಿ ಕೂಡ ಇದನ್ನು ಪ್ಯಾಸೆಂಜರ್ ಸುಮ್ಮನೆ ಕೂರೋಕ್ಕಾಗದೆ ಹಿಂಗೆ ಗೆಬ್ರಿ ಸುಮಾರು ಸತಿ ಕಿತ್ತು ಹೋಗಿದ್ದಾರೆ, ನಾನು ನೋಡಿದ್ದೀನಿ. ಸೊ ಸಿಂಗಲ್ ಬೆಡ್ಡಲ್ಲಿ ಆದರೂ ಕೂಡ ಅಪ್ಪರಲ್ಲಿ 2 AC ಬ್ಲೋರ್ ಕೊಟ್ಟಿದ್ದಾರೆ. ಇಲ್ಲೊಂದು ಚಾರ್ಜಿಂಗ್ ಇನ್ನೂ ಮತ್ತು ವಿಚ್ ಸಾಕೆಟ್ ಕೊಟ್ಟಿದ್ದಾರೆ. ಬರೀ ಹಾಗೆ ಲೋವರ್ ಬರ್ತ್ ನೋಡೋಣ. ಇದು ಬಂದು ಲೋವರ್ ಬರ್ತ್. ಇದು ಸೇಮ್ ಒಂದು ಬ್ಲ್ಯಾಂಕೆಟ್ ಮತ್ತು ಒಂದು ಪಿಲ್ಲೋ.
ಸೊ ಇದು ಒಂದು ಸುಮಾರು ಸತಿ ತೋರಿಸಿದೆ ನಿಮಗೆ. ಸೈರನ್ ಆಗ್ತಾ ಇಲ್ಲ ಅನ್ಕೋತೀನಿ. ಸೊ ಈ ಥರ ಇದೆ ನೋಡೋಣ. ಇಂಟೀರಿಯಲ್ ಮಾತ್ರ ಇರುತ್ತೆ. ಸೊ ಇದೊಂದು ನನ್ನ ಪ್ರಕಾರ ತಪ್ಪು ಅನಿಸುತ್ತೆ. ಈ ಕಡೆ ಕೊಡಬಾರ್ದು, ಮೇಲ್ಗಡೆ ಕೊಡಬೇಕಾಗಿತ್ತು. ಯಾಕಂದರೆ ಮಲಗುವಾಗ ಅಷ್ಟು ಹತ್ತಿರ ಇದಾಗೋ ಈ ಥರ ಆಗುತ್ತೆ. ಇರಲಿ, ಓನರ್ನ ಅವ್ರಿಗೆ ನಾವೇಣ ಎಮ್ ಜಿವ್ರಿಗೂ ಒಂದು ಸತಿ ಕಟ್ಟಾಯ್ತಾ ಇಲ್ಲ ಅಂದರೆ ಮೇಲ್ಗಡೆ ಹಾಕ್ಬೇಕು ಅದನ್ನು. ನೆಕ್ಸ್ಟ್ ಟೈಮ್ ಅವ್ರಿಗೆ ಓನರು ಬೆಟ್ಟಾಗಿ ಹೋಗೋಣ. ಈ ಕಡೆ ಹಾಕಿದರೆ ತಲೆ ಮಲಗುವಾಗ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿದರೆ ಪರವಾಗಿಲ್ಲ. ಈ ಕಡೆ ಸ್ಪೇಸ್ ಖಾಲಿ ಇದ್ದಾರೆ ಇಲ್ಲಿ. ಸೊ ಮಿಕ್ಕಿರೋದೆಲ್ಲ ಚೆನ್ನಾಗಿದೆ, ಏನು ಚೇಂಜಸ್ ಇಲ್ಲ. ನಿಮ್ಗೆ ಯಾರು ಏನು ಚೇಂಜಸ್ ಅನ್ಸಿದ್ರೆ ಹೇಳ್ರಿ. ಸೊ ಟಿ ವಿ ಮಾತ್ರ ಈ ಥರ ಕೊಟ್ಟಿದ್ದಾರೆ ನೋಡಿರಿ, ಎರಡೆರಡು ಕೊಟ್ಟಿದ್ದಾರೆ. ಸೊ ಇದು ಸ್ಪೆಷಲಿ ಕಟನ್ ಬಂದು ಇದು ಬೆಟ್ರ್. ಯಾಕಂದರೆ ಒಬ್ಬೊಬ್ಬರು ಬೇರೆದ ಡಬಲ್ ಬುಕ್ ಈ ಥರ ಮಾಡ್ಕೊಂಡಾಗ ಇದು ಕೆಲವೊಂದಿಷ್ಟು ಬಸ್ಸಲ್ಲಿ ಇದ್ದಾವೆ, ಕೆಲವೊಂದಿಷ್ಟು ಬಸ್ಸಲ್ಲಿ ಇಲ್ಲ. ಇದು ಕೂಡ ಒಳ್ಳೆಯದೇ. ಸೊ ಅಟ್ಲೀಸ್ಟ್ಲಪ್ಪ ಬೇರೆ ಯಾರು ನಮಗೆ ಪರಿಸಿದ್ದಾರೆ ಈ ಥರ ಮಾಡ್ಕೊಂಡು ಇರ್ಬೋದು. ಇಲ್ಲ ಒನ್ಸ್ ಕಾಟನ್ ಅಷ್ಟೇ ಮಾಡಿಬಿಡ್ತಾರೆ. ಇದು ಒಂದೇ ಮಿಡ್ಲ್ ಇರೋಲ್ಲ ಇಲ್ಲಿ, ಸಿಂಗಲ್ ಡಬಲ್ ಬರ್ತಲ್ಲಿ. ಸೊ ಆ್ಯಕ್ಚುಲಿ ಡಬಲ್ ಬರ್ತಲ್ಲಿ ಇದಿರೋದು ತುಂಬ ಒಳ್ಳೆಯದು. ಕೆಲವೊಬ್ಬರಿಗೆ ಆಗ್ತಾರಲ್ಲ ಬಾಜು ಪಕ್ಕ ಕುಂತವ್ರಿಲ್ಲ ಏನೋ ಉಸಿರು ಬಡಿಸೋದಾಗಲಿ ಈ ಥರ ಕಂಪ್ಲೇಂಟ್ಸ್ ಇದೆ. ಸುಮಾರು ಸತಿ ಕೇಳಿದ್ದೀನಿ ಆ್ಯಸ್ ಎ ಡ್ರೈವರಾಗಿ ನಾನು ಅದಕ್ಕೆ. ಸೊ ಸಿಂಗಲ್ ಬರ್ತಲ್ಲಿ ಏನು ಚೇಂಜಸ್ ಇಲ್ಲ, ಸೇಮ್ ಇದೆ, ಪರವಾಗಿಲ್ಲ. ಬರೀ ಲಾಸ್ಟ್ ಕಡೆ ಹೋಗ್ಬಿಡೋಣ. ಸೀಟ್ ಎಷ್ಟಿದಾವೆ ಅಂತ ತೋರಿಸ್ತಾ ಹೋಗ್ತೀನಿ ನಿಮಗೆ. ಒಳ್ಳೆ ಎಮರ್ಜೆನ್ಸಿ ಎಕ್ಸಿಟ್ ಲಾಸ್ಟ್ ಟೈಮ್ ತೋರಿಸಿದ್ದೆ ನಿಮಗೆ. ಇನ್ನೊಂದು ಎಲ್ಲಿದೆ ತೋರಿಸ್ತಾನೆ, ಒಂದು ನಿಮಿಷ ಬನ್ನಿ. ಬರೀ ಇದಕ್ಕೆ ಎಮರ್ಜೆನ್ಸಿ ಎಕ್ಸಿಟ್ ಲಾಸ್ಟಿಗೆ ಇರ್ತೈತೆ, ಅದನ್ನು ತೋರಿಸ್ತೀನಿ. ಯಾಕೆ ಓಲೋದಲ್ಲಿ ಸೈಡಲ್ಲಿ ಕೊಟ್ಟಿರ್ತಾರೆ, ರೈಟ್ ಸೈಡಲ್ಲಿ. ಸೊ ಇದಕ್ಕೆ ಈ ಥರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಮರ್ಜೆನ್ಸಿ ಎಕ್ಸಿಟ್. ಸೊ ಹಿಂಗೆ ಸ್ಟೆಪ್ಸು ಇರುತ್ತೆ, ತೆಗೆದ ತಕ್ಷಣ ಆರಾಮಾಗಿ ಇಳ್ಕೊಂಡು ಹೋಗ್ಬೋದು. ಲಾಸ್ಟ್ ಟೈಮ್ ತೋರಿಸಂಗೆ ಇಲ್ಲಿ ಹ್ಯಾಮರ್ ಇರುತ್ತೆ, ಅದನ್ನು ನೋಡಿಬಿಟ್ರೆ ಇಲ್ಲಿದೆ ನೋಡಿ. ತೆಗೆದ್ಬಿಟ್ಟು ಹಿಂಗೆ ಓಪನ್ ಮಾಡಿದ್ರೆ ಆರಾಮಾಗಿ ಓಪನ್ ಆಗುತ್ತೆ. ಸೊ ಇವಾಗ ಓಪನ್ ಅಂದರೆ ಇದಕ್ಕೆ ಈ ಥರ ಓಪನ್ ಇರುತ್ತಿದೆ. ನಾವು ಈ ಕಡೆ ಏನು ಲಾಕ್ ಇರಲ್ಲ. ಒಂದು ನಿಮಿಷ. ಹಾಂ, ಈ ಥರ ಇಲ್ಲಿ ಆರಾಮಾಗಿ ಇಳಿದು ಹೋಗ್ಬೋದು. ಮತ್ತು ಕೆಲವೊಂದು ಬಸ್ನವರು ಗ್ಲಾಸ್ ಹಾಕಿರ್ತಾರೆ, ಬಟ್ ಇವರು ಓಪನ್ ಮಾಡಿಸಿರ್ತಾರೆ ಅದನ್ನ ವೆಂಟಿಲೇಷನ್ಗೆ ಇರಲಿ ಅಂತ ಹೇಳ್ಬಿಟ್ಟು. ಮತ್ತು CC ಕ್ಯಾಮ್ರಾ ಕೊಟ್ಟಿದ್ದಾರೆ, ಇಲ್ಲೊಂದು ಮುಂದೆ ಕೊಟ್ಟಿದ್ದಾರೆ. ಲಾಸ್ಟ್ ಬಂದು ಡಬಲ್ ಬೆಡ್, ಇಲ್ಲಿ ಮೇಲ್ಗಡೆ ಹೆಡ್ ರೂಮ್ ಎಲ್ಲ ಕರೆಕ್ಟಾಗಿದೆ, ಕಂಫರ್ಟಾಗಿ ಕೂರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲೊಂದು ಚಾರ್ಜಿಂಗ್ ಇದೆ, ಇದನ್ನು ಕೂಡ ತೆಗೆಸಲ್ಲಿ ಹಾಕಿಸ್ಬೇಕು ಮೇಲ್ಗಡೆ. ಇಂಟ್ರಿಯಲ್ಲಿ ಈ ಥರ ಇದೆ ನೋಡೋಣ. ಟೋಟಲ್ ಸೀಟ್ ಬಂದು 36 ಸೀಟ್ ಇದರಲ್ಲಿ. ಸೊ ಇಲ್ಲಿ ಸಿಂಗಲ್ ಬೆಡ್ ಎಲ್ಲ ಇದೆ. ಗಾಡಿ ರೆಡಿ ಆಗ್ತಾಯಿದೆ, ಹೊರಡ್ತಾ ಇದ್ದಾರೆ. ನೀರು ಬಾಟ್ಲೆಲ್ಲ ಇಡ್ತಿದ್ದಾರೆ ಅವರು. ಒಂದು ನೀರಿನ ಬಾಟ್ಲು ಕೂಡ ಕೊಡ್ತಾರೆ ಇವರು ರನ್ನಿಂಗಲ್ಲಿ. ಆವಾಗಲೇ ತೋರಿಸಿದೆ ಬಟ್ ಹೇಳಿಲ್ಲ. ಫೈರ್ ಸಿಲಿಂಡ್ರ್ ಇಲ್ಲಿ ಇಟ್ಟಿದ್ದಾರೆ ಲಾಸ್ಟಲ್ಲಿ ಎರಡು, ಅಲ್ಲಿ ಮುಂದೆ ಒಂದು ಇಟ್ಟಿರ್ತಾರೆ. ಪ್ರತಿಯೊಂದು ಬಸ್ಸಲ್ಲೂ ಇರಲೇಬೇಕು ಕಂಪಲ್ಸರಿ. CC ಕ್ಯಾಮ್ರಾ, 2 ಕ್ಯಾಮ್ರಾ ಇಟ್ಟಿದ್ದಾರೆ. ಇಷ್ಟಿದೆ ನೋಡ್ರಣ್ಣ ಇಂಟೀರಿಯಲ್. ತುಂಬ ಇಷ್ಟ ಆಯ್ತು ನನಗೆ ಮಾತ್ರ. ಇದು ಬ್ಲೂ ಲೈಟ್ ಬಂದು ನನಗನ್ಸಿದ ಮಟ್ಟಿಗೆ ರಾತ್ರಿ ಪಾರ್ಕಿಂಗ್ ಇರ್ಬೋದು ಇನ್ನೂ. ಕೆಳಗಡೆ ಸ್ಪೇಸ್ ಬಂದು ಸೇಮ್ ಏನೋ ಇಲ್ಲಿ ಸಣ್ಣ ಪುಟ್ಟ ಏನೋ ಸ್ಲೀಪರ್ ಇದ್ದರೆ ಇಟ್ಕೊಳ್ಳೋಕೆ ಜಾಗ ಇದೆ. ಅದನ್ನು ಬಿಟ್ಟರೆ ಜಾಸ್ತಿ ಸ್ಪೇಸ್ ಏನಿಲ್ಲ ಇಲ್ಲಿ. ಒಂದು 5 ಇಂಚ್ ಅಷ್ಟೇ ಹೈಟ್ ಇರೋದು. ಸೊ ಇಂಟೀರಿಯರ್ ಮಾತ್ರ ನಂಗೆ ಮಾತ್ರ ಸಖತ್ತಾಗಿ ಇಷ್ಟ ಆಯಿತು. ನಿಮ್ಗೆ ಏನೇನು ಅನಿಸ್ತದೆ, ಮತ್ತೇನು ಚೇಂಜಸ್ ಆಗ್ಬೇಕಂತ ಕಮೆಂಟ್ಸ್ ಒಳಗೆ ಹೇಳ್ರಿ. ಹಿಂಗೆ ಹೊರಗಡೆ ಒಂದು ಸತಿ ತೋರಿಸ್ತೀನಿ. ಆ ಓನರು ಇದ್ದಾರೆ, ಸಿಕ್ಕರೆ ಮಾತಾಡ್ತಾನೆ, ಬಿಸಿ ಇದ್ದಾರೆ ಅವರು. ಇದು ಬಂದು ತೋರಿಸ್ಬಿಡುತ್ತೆ ನಿಮ್ಗೆ. ಇಲ್ಲೊಂದು ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದು ವೆಂಟಿಲೇಷನ್. ಸಪೋಸ್ ಇನ್ ಕೇಸ್ ನಿಮಗೆ AC ಏನಾರು ಆಫ್ ಆಗಿತ್ತು, AC ಇಲ್ಲ ಅಂತಂದ್ರೆ ಅದಕ್ಕೂ ಯೂಸ್ ಮಾಡ್ಕೋಬೋದು. ಎಮರ್ಜೆನ್ಸಿ ಡೋರ್ ಆಗಿ ಯೂಸ್ ಮಾಡ್ಕೋಬೋದು ಇದನ್ನು. ಸುಮಾರು ಜನ ಎಮರ್ಜೆನ್ಸಿ ಡೋರ್ ಅಂತಾರೆ. ಅದು ಮುಂಚೆ ಬಂದು ಓಲೋ ಬಸ್ಸಿಗೆ ನಾವು ನೋಡಿದಲ್ಲ, ವೆಂಟಿಲೇಷನ್ಗೋಸ್ಕರ ಇಟ್ಟಿರೋದು ಅದನ್ನು. ಬಟ್ ಈಗ ಅದಕ್ಕೂ ಕೂಡ ಎಮರ್ಜೆನ್ಸಿ ಡೋರ್ ಅಂತ ಕೊಟ್ಟಿರ್ತಾರೆ. ಸಮ್ ಟೈಮ್ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಸ್ಟಾಪ್ ಬಟನ್ ಅಂದರೆ ನಿಮ್ಮ ಡೋರ್ ಅದು ಏನಾರು ಓಪನ್ ಆಗಿಲ್ಲ, ಸಡನ್ನಾಗಿ ಅವ್ರಿಗೆ ಕರೀಬ್ ಕೂಗಬೇಕಂದಾಗ ಈ ಬಟನ್ ಓದ್ತಿದೆ, ಆಟೋಮೆಟಿಕ್ ಅದು ಡ್ರೈವರ್ ಕಡೆ ಅದರ ಒಂದು ಸಿಗ್ನಲ್ ಸೈರನ್ ಬರುತ್ತೆ. ಅವ್ರು ಬಂದ್ಬಿಟ್ಟು ಓಪನ್ ಮಾಡ್ತಾರೆ. ಅಲ್ಲಿ ಕ್ಲೀನರ್ ಯಾರು ಬಂದು ಕೇಳ್ಬೋದು ನಿಮಗೆ. ಬನ್ನಿ ಕ್ಯಾಬಿನ್ ಒಂದು ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ಮೇಲ್ಗಡೆ ಬಂದು ಸೆಕೆಂಡ್ ಪೈಲಟ್ ಅಂದರೆ ಇನ್ನೊಬ್ಬರ ಡ್ರೈವರ್ಗೆ ಸ್ಲೀಪರ್ ಇದು. ಸೊ ಈ ಥರ ಇದೆ. ಕಿಲೋಮೀಟರ್ ಬಂದು ಏನು ತೋರಿಸ್ತಾ ಇಲ್ಲ ಮೇಬಿ. अना किलोमीटर कितना गया है अभी? 1679. उतना गया ऑलरेडी 1679. सिर्फ 168 किलोमीटर है. 169 1679. हाँ ओके, हाँ वही उधर दिखा रहा वो 1682 बराबर है. ನೋಡೋಣ
ಜಸ್ಟ್ 1682 ಕಿಲೋಮೀಟ್ರ್ ಓಡಿರೋದು ಗಾಡಿ ಇವಾಗ. ಥರ ಇದು ಭಾರತ್ ಬೆಂಚ್. ಹೊಳಿಲೆಲ್ಲ ಅವ್ರಿಗೆ ಕಾಲ್ಸ್ ಆಗಿರ್ಬೋದು, ಹೊಳ್ಳಿ ಡಿಸ್ಪ್ಲೇ ಆಪ್ರೇಟಿಂಗ್ ಎಲ್ಲ ಇದರಲ್ಲಿ ಬರ್ತವೆ. ಅದನ್ನೆಲ್ಲ ಸೆಕೆಂಡ್ ತೋರಿಸ್ತೀನಿ ನಿಮ್ಗೆ. ಕಾಲ್ಸ್ ಇರ್ಬೋದು, ಬ್ಲೂಟೂತ್ ಕನೆಕ್ಟ್ ಮಾಡ್ಬೋದಿರುತ್ತೆ. ಆ ಕಡೆ ಅಂಕರೆ ಹ್ಯಾಂಡ್ ಬ್ರೇಕ್, ಏರ್ ಹಾರ್ನ್, ಈ ಕಡೆ ಎಲ್ಲ ಲೈಟ್ ಕಂಟ್ರೋಲ್ಸ್. ಇದು ಬಂದು AC ಕಂಟ್ರೋಲ್ಸ್. ಇಲ್ಲೇ ಡ್ರೈವರ್ಗೆ ಚಾರ್ಜಿಂಗ್ ಕೇಬಲು. ಇದು ಬಂದು ಗೇರ್, 7 ಗೇರ್ ಇದಕ್ಕೆ, 6 ಮುಂದೆ 1 ರಿವರ್ಸು. ಬರೀ ಹೊರಗಡೆ ಒಂದು ತೋರಿಸ್ತಾನೆ ನಿಮಗೆ. ಹೊರಗಡೆ ಈ ಥರ ಇದೆ 13.5. ಬನ್ನಿ ಒಂದು ರೌಂಡ್ ಹಾಕಿ ತೋರಿಸ್ತಾ ಹೋಗ್ತೇನೆ ನಿಮಗೆ. ನಾನು ಆವಾಗಲೇ ಹೇಳ್ದಂಗೆ ಹೊರಗಡೆ ಏನು ಚೇಂಜಸ್ ಇರಲ್ಲ, ಅದಕ್ಕೆ ಫಸ್ಟ್ ನಾನು ಒಳಗಡೆನೇ ತೋರಿಸಿರೋದು. ಸೊ ಇಲ್ಲಿ ಹೋಗೋ ಸುಮಾರು ಬಸ್ಗಳ ಮೇಲೆ ಕೊಟ್ಟಿರ್ತಾರೆ ಭಾರತ್ ಬೆಂಚ್ ಸ್ಟಿಕರಿಂಗ್ ಕೂಡ. TVK ಟ್ರಾವೆಲ್ಸ್ ಮೇಲ್ಗಡೆ ಬಂದು ಅವ್ರು ಟ್ರಾವೆಲ್ಸದ್ದು ವೆಬ್ಸೈಟ್ ಹೆಸರಿದೆ ನೋಡಿ, ಅಲ್ಲಿ ಹೋಗಿ ಬುಕ್ ಮಾಡ್ಕೋಬೋದು ಆನ್ಲೈನಲ್ಲಿ ನೀವು. ಹೊಳ್ಳಿ ಅವ್ರದ್ದು ಕಸ್ಟಮರ್ ಕಾಲ್ ಅಂತೀವಲ್ಲ ನಾವು, ಆ ಥರ ಈ ನಂಬರಿಗೆ ಕಾಲ್ ಮಾಡ್ಬೋದು. ಏನೋ ಹೆಲ್ಪ್, ಲಗೇಜ್ ಏನೋ ಸಮ್ ಮಿಸ್ ಆದರೆ ಅಥವಾ ಟಿಕೆಟ್ ಬುಕ್ಕಿಂಗ್ ಏನಾದ್ರು ನಿಮಗೆ ಕೇಳಬೇಕಂತ ಅನಿಸಿದರೆ. ಸೊ ಈ ಥರ ಕಾಣಿಸ್ತಾ ಇದೆ ಸ್ಕರ್ಟನ್ ಎಲ್ಲ. ಅಂದರೆ ಸ್ಕರ್ಟನ್ ಕ್ಲೋಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಓಪನ್ ಇಡಬೇಕಂದ್ರೆ ಚೆನ್ನಾಗಿ ಕಾಣಿಸೋದು ಒಳಗಡೆ TV ಎಲ್ಲ. ಹಿಂದ್ಗಡೆ ಒಂದು ಕ್ಯಾಮ್ರಾ ಮತ್ತು ಭಾರತ್ ಬೆಂಚ್ ಸೇಮ್ ಟು ಸೇಮ್. ಹೊರಗೆ ಹಿಂದ್ಗಡೆ ಏನು ಚೇಂಜಸ್ ಇರೋಲ್ಲ. ಅದು ಮೇನ್ ನನಗೆ ಇಂಟೀರಿಯಲ್ ತೋರಿಸೋದಿತ್ತು, ಬಟ್ ಇಂಟೀರಿಯಲ್ ನನಗೆ ಮಾತ್ರ ತುಂಬ ಇಷ್ಟ ಆಯಿತು. ಫಸ್ಟ್ ಹೊಸ ಟ್ರಾವೆಲ್ಸ್ ಅಂದರೂ ಕೂಡ ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಯಾರಿದ್ರೆ ಒಂದು ಸತಿ ಟ್ರೈ ಮಾಡಿ ನೋಡಿರಿ, ನನಗೆ ಮಾತ್ರ ತುಂಬ ಇಷ್ಟ ಆಯಿತು. ಈ ಥರ ಇದೆ ನೋಡೋಣ. ಬರೀ ಸಿಂಪಲ್ನಾಗಿ ಓನರ್ ಕಡೆ ಒಂದು 2 ಮಾತು ಮಾತಾಡ್ತಾನೆ. ಅವಾಗಿಂದ ಓಡಾಡ್ತಿದ್ರಲ್ಲಿ ಫೋನಲ್ಲಿ ಮಾತಾಡ್ತಾವ್ರು. ಮಾತಾಡಿ ವೀಡಿಯೋನ ಎಂಡ್ ಮಾಡ್ತೀನಿ. ಏನು ಅನ್ಸಂತ ಕಮೆಂಟ್ಸ್ ಹೇಳ್ರಿ. ಮತ್ತು ಬೇರೆ ಯಾವ್ದಾದ್ರು ಟ್ರಾವೆಲ್ಸ್ ಹೊಸ ಸ್ಟಾರ್ಟ್ ಆದರೂ ಕೂಡ ಅದನ್ನೇ ವೀಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.